ಡಿಗ್ರಿ ಮುಗಿದ ತಕ್ಷಣ ನಮ್ಮ ಬಾಜು ಮನೆ ಹೋಗ್ಯಾನ ತಡಿ ಅಂತೇಳಿ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತೀನಿ ಅಂತೇಳಿ ಊರು ಬಿಟ್ಟು ಧಾರವಾಡಕ್ಕೂ ಬಂದು 1 ವರ್ಷ 2 ವರ್ಷ 3 ವರ್ಷ ನೇಮಕಾತಿನ ಆಗೋದಿಲ್ಲ, ಆಮೇಲೆ ಪಶ್ಚಾತ್ತಾಪ ಪಡ್ಕೋಬೇಡ್ರಿ. ಓಕೆ, ಅದ್ರ ಬದಲಾಗಿ ಏನು ಮಾಡಿರಿ, ನಿಮ್ಮ ಡಿಗ್ರಿ ಮುಗೀತಪ್ಪ ಇವತ್ತಂದ್ರೆ, ಸ್ಪೆಷಲಿ ಈಗ ಹೇಳ್ತಾನೆ 2023 22 23 24 ಈ ಏಜಿಂದ ಏನು ನೀವು ಮುಗಿಸಿರಿ ಈ ಇಯರಿಂದ. ಸೊ ನಿಮಗೆಲ್ಲ ಒಂದು ಮಾತು ಹೇಳ್ತೇನೆ ನಾನು, ಕಿವಿ ಮಾತು ಅಂತ ತಿಳ್ಕೊರಿದ್ದಾನೆ. ಕಿವಿ ಮಾತು, 1 ಬಿಟ್ಟು 2 ಸಲ ವಿಚಾರ ಮಾಡಿರಿ. ನಿಮ್ಮ ಹತ್ರ 1 ಅಥವಾ 2 ಎಕರೆ ಹೊಲ ಇದ್ದರೆ ಓಕೆ, ಅದರೊಳಗೆ ಏನಾರ ಮಾಡ್ಬೋದಾ. ಅಗ್ರಿಕಲ್ಚರ್ ಇಸ್ ಫ್ಯೂಚರ್ ಅಂತ ಹೇಳ್ತೀನಿ. ಅಗ್ರಿಕಲ್ಚರ್ ಇಸ್ ಟ್ರೂಲಿ ಎ ಫ್ಯೂಚರ್ ಇನ್ ದ ವರ್ಲ್ಡ್. ಅಗ್ರಿಕಲ್ಚರ್ಗಿಂತ ದೊಡ್ಡ ಪ್ರೊಫೆಷನ್, ಬೆಸ್ಟ್ ಪ್ರೊಫೆಷನ್ ಯಾವುದೂ ಇಲ್ಲ ಜಗತ್ತಿನಾಗ. ಓಕೆ, 4 ಮಂದಿಗೆ ಅನ್ನ ಹಾಕೋ ಪ್ರೊಫೆಷನ್ ರೀ, ಅದಕ್ಕಿಂತ ಒಳ್ಳೆ ಪ್ರೊಫೆಷನ್ ನಿಮ್ಗೆ ಎಲ್ಲಿ ಸಿಗುತ್ತೆ ಹೇಳ್ರಿ. ನಿಮ್ಗೆ ಯಾವ ಬಾಸ್ ಇಲ್ಲ, ನೀವೇ ಬಾಸ್, ಜಗತ್ತಿಗೆ ಬಾಸ್ ನೀವು. ಅಗ್ರಿಕಲ್ಚರ್ ಆ್ಯಸ್ ಅ ಫಾರ್ಮರ್ ಈ ಜಗತ್ತಿಗೆ ಬಾಸ್ ನೀವು, 4 ಮಂದಿಗೆ ಅನ್ನ ಹಾಕ್ತೀರಂದ್ರೆ. ಸೊ ಹಂಗಿದ್ದಾಗ ವಿಚಾರ ಮಾಡಿರಿ, ನಾನು ಹೊಲದಾಗ ನಾನು ಏನಾರ ಮಾಡ್ಬೋದಾ, ಅಥವಾ ಹೊಲ ಇಲ್ಲಪ್ಪ ಅಂದರೂ ನನ್ನ ಊರೊಳಗೆ ನಾನು ಯಾವುದಾದ್ರು ಒಂದು ಸಣ್ಣ ಜಾಬ್ ಮಾಡಿ ನನ್ನ ಫ್ಯಾಮ್ಲಿಯನ್ನು ಎತ್ತಿ ಹಿಡಿಬೋದಾ, ಫ್ಯಾಮ್ಲಿ ನಡೆಸ್ಬೋದಾ, ನಾನು ಅವರಿಗೆ ಬ್ಯಾಕ್ಬೋನಾಗಿ ನಿಲ್ಬೋದಾ. ಓಕೆ, ಆಮೇಲೆ ಯಾವ್ದಾದ್ರು ಒಂದು ಸಣ್ಣ ಬಿಸ್ನೆಸ್ ಮಾಡ್ಬೋದಾ. ಈ ರೀತಿ ನೀವು ವಿಚಾರ ಮಾಡಿರಿ, ಬ್ಲೈಂಡಾಗಿ ಇಳಿಬೇಡ್ರಿ, ಜಂಪ್ ಆಗಬೇಡ್ರಿ ಅಂತ ಹೇಳ್ತೇನೆ. ಯಾಕಂದರೆ ಇವತ್ತು ಸಿಕ್ಕಾಪಟ್ಟಿ ಕಾಂಪಿಟೇಷನ್ ಐತೆ ಸ್ನೇಹಿತರೆ. 1 ಬಿಟ್ಟು 2 ಸಲ ವಿಚಾರ ಮಾಡಿರಿ, ಆಮೇಲೆ ನಿರ್ಧಾರ ತೊಗೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.